ಸಮುದಾಯದ ಶಾಸಕರ ಮತ್ತು ಲಿಂಗಾಯತರು ಅಂತ ಹೇಳ್ತಾ ಇದ್ದೀರಿ. 90% ಲಿಂಗಾಯತ ಸಮುದಾಯದವರೇ ಸೊಸೈಟಿಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ ಪ್ರೆಸೆಂಟಲ್ಲಿ. ಸರ್ ಹೇಳ್ತೀನಿ, DCC ಬ್ಯಾಂಕ್ ನಿರ್ದೇಶಕರು ಲಿಂಗಾಯತರು, PNB ಬ್ಯಾಂಕ್ ಅಧ್ಯಕ್ಷರು ಲಿಂಗಾಯತರು, ಪಕ್ಷದ 2 ಬಾರಿ ಪುರಸಭೆ ಅಧ್ಯಕ್ಷರು ಕೂಡ ಕಾಂಗ್ರೆಸ್ ಪಕ್ಷದ ಲಿಂಗಾಯತ ಸಮುದಾಯದವರೇ ಆಗಿದ್ದಾರೆ. ನಗರದ ಯೋಜನೆ ಪ್ರಾಧಿಕಾರದ್ದು ಕೂಡ ಲಿಂಗಾಯತರೇ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿಗಳಿದ್ದಾವೆ. APMC ಅಧ್ಯಕ್ಷರು ಕೂಡ ಲಿಂಗಾಯತರೇ ಆಗ್ತಾರೆ ಅನ್ನುವಂಥದ್ದಿದೆ. ಆದರೆ ಶಾಸಕರು ಕೂಡ ಲಿಂಗಾಯತರು. ಅದು ಸಾಲದಕ್ಕೆ KKRTC ಅಧ್ಯಕ್ಷರು ಕೂಡ ಲಿಂಗಾಯತರು. ಬೇರೆದವರಿಗೆ ಏನು ಮಾಡಿದ್ದೀರಿ ಅಂತ KPCC ಸದಸ್ಯರು ಕೂಡ ನೀವೇ ಲಿಂಗಾಯತರು. ಮಾತಿಗೆ ನಾನು ಉತ್ತರ ಹೇಳಬೇಕಂದ್ರೆ, ಅರುಣ್ ಕುಮಾರ್ ಎಂ ಪಾಟೀಲ್ಗೆ ತಾವು ಪಾಟೀಲ್ರು ಏನಂದ್ರೆ KKRTC ಒಲ್ಲ ಅಂದಮೇಲೆ ನಾವೆಲ್ಲ ಲೀಡರ್ಸ್ಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡಿ ಬೆಂಗಳೂರಿಗೆ ಹೋಗಿ ನಾವು ಅರುಣ್ ಕುಮಾರ್ ಎಂ ಪಾಟೀಲ್ಗೆ ಕೊಡುತ್ತೇವೆ ನಾವು ಒತ್ತಾಯ ಮಾಡಿದ್ದೀವಿ. ಆದ್ರೆ ಅರುಣ್ ಕುಮಾರ್ ಅವರು ಅಂದಿಲ್ಲ. ಯಾಕಂದ್ರೆ ಅವರಿಗೆ ಕೆಲಸ ಆಗಲ್ಲ, ಪಾಟೀಲ್ರಿಗೆ ಆಗಲ್ಲ, ತಿರುಗಾಡ ತಾಲೂಕಿನಾದ್ಯಂತ ಆಗಲ್ಲ, ಅವರಿಗೆ ಕೊಡು ಅಂತೇಳಿ ನಾವು ಎಲ್ಲ ಪಕ್ಷ ಎಲ್ಲ ಅಂದ್ರೆ ಪಕ್ಷದ ಎಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಲಿಂಗಾಯತರು ಮಾತ್ರ ಬಲಾಢ್ಯ ನಾಯಕರಿದ್ದಾರೆ, ಅಧಿಕಾರವನ್ನು ಯಾವತ್ತೂ ಕೂಡ ಸಮುದಾಯ ವರ್ಗದಲ್ಲಿ ಇಲ್ವಾ ಅಂತ. ಐಂದ ವರ್ಗದಿಂದ ಕಾಂಗ್ರೆಸ್ನಿಂದ ಐಂದನು ಎಲ್ಲ ಕೂಡ ಕಾಂಗ್ರೆಸ್ ಐಂದ ಇರ್ಬೋದು, ಎಲ್ಲ ಜಾತಿ ಕೂಡ ಕಾಂಗ್ರೆಸ್ ಆಗ್ಯದ. ಆದರೆ ಯಾವತ್ತೂ ಕೂಡ ಎಲ್ಲ ಜಾತಿಯವರು ಕೂಡ ಹೋಗಿ ಅವ್ರಿಗೆ ಫೋರ್ಸ್ ಮಾಡಿದ್ರು. ನಾವು ಬೆಂಗಳೂರಿಗೆ ನಮ್ಮ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ, ಖರ್ಗೆ ಅವರಿಗೆ ಆಗಿರ್ಬೋದು, ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಎಲ್ಲರೂ ನಾಯಕರು ಕೂಡಿ ಎಲ್ಲ ಜಾತಿಯ ಸಮುದಾಯದ ನಾಯಕರು ಕೂಡ ನಾವು ಒತ್ತಾಯ ಮಾಡಿದಾಗ ಅದು ಅವರೇನದ ಮನಗಂಡು ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ಕೂಡ ಏನದ ಎಂ ಐ ಪಾಟೀಲ್ ಬದಲಾಗಿ ಅರುಣ್ ಕುಮಾರ್ ಪಾಟೀಲ್ ಕೊಡ್ತೀನಿ ಅಂತ ಹೇಳಿಕೆ ಅವರು ಶಾಸಕರು ಎಂ ಐ ಪಾಟೀಲ್ರು ಬೇರೆದವರಿಗೆ ಯಾವುದಾದ್ರೂ ಐದ ವರ್ಗದ ಒಬ್ಬರಿ ನಾಯಕನಿಗೆ ಶಿಫಾರಸು ಮಾಡಿ ತಮ್ಮ ಲೆಟರ್ ಅನ್ನು ಕೊಟ್ಟಿದ್ರೆ ಇನ್ನೂ ದೊಡ್ಡ ಸಂಖ್ಯೆಯನ್ನು ಬರೀತಿದ್ರು. ಜನರು ಮಾತಾಡುವಂತ ಮಾತಿದು, ಜನರು ಮಾತಾಡ್ತಾರೆ. ಜನನೇ ಹೋಗಿ ಅವ್ರಿಗೆ ಒತ್ತಾಯ ಮಾಡಿದ್ರು. ನಾವು ಎಲ್ಲ ಸಮಾಜ ಇಲ್ಲಿ ಜನ ಹೋಗೋದಕ್ಕಿಂತ ಕಾರ್ಯಕರ್ತರು ಕೂಡ ಎಲ್ಲರೂ ಬರಲ್ಲ. ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವ್ರು ಕಾರ್ಯಕರ್ತರು ಕೂಡ ಒಂದು ಮನ್ಯಾಗ ಒಂದು ಫಂಕ್ಷನ್ ಇದ್ದ, ನಿಮ್ಮ ಮನ್ಯಾಗ ಒಂದು ಲಗ್ನ ಅದ, ನಮ್ಮ ಮನೆ ಮಂದಿ ಪೂರ ಮಾತು ಹೇಳ್ತೀವಿ, ಬರ್ಲಿಕ್ಕೆ ಒಬ್ಬನಿಗೆ ಆಗ್ತದೆ, ಪೂರ ಜನರ ಕಾರ್ಯಕರ್ತ ಅಟ್ಟೆ ಹೋಗ್ಬೋದ, ಪದಾಧಿಕಾರಿ ಹೋಗ್ಬೋದು. ಒಂದು ಜನರೇ ಒಂದಿಷ್ಟು ಮುಖಂಡರು ಬಂದರೆ ಆಯ್ತು ಸರ್. ಈಗ ನೀವು ಹೇಳ್ತಾ ಇದ್ದೀರಲ್ಲ ಸರ್, ಅಧ್ಯಕ್ಷರು ನಿಮ್ಗೆ ಕೇಳ್ತಾ ಇದ್ದೀವಿ, ಅಫ್ಜಲ್ಪುರದಲ್ಲಿ ಕಾಂಗ್ರೆಸ್ ಪಕ್ಷಗಳು 2 ಅದಾವ, 1 ಅದಾವ. ಯಾಕೆ ಅಂತಂದರೆ ಮಾಲಿಕೆ ಗುತ್ತಿಗೆದಾರರು ಹೇಳ್ತಾ ಇರೋದು ಏನು ಅಂತಂದ್ರೆ, ನಮ್ಮ ಕಾರ್ಯಕರ್ತರಿಗನ್ನು ಕಡೆಗಣಿಸ್ತಾ ಇದ್ದೀರಿ ಅನ್ನೋದು ಒಂದು ಮಟ್ಟು. ಏನಿದು ಈಗ ಆ ಮಾಲಿಕೆ ಗುತ್ತಿಗೆದಾರರು ಕಾಂಗ್ರೆಸ್ ಬಂದಾರಂತಂದ್ರೆ ಅವ್ರ ಕಾರ್ಯಕರ್ತರು ಕಾಂಗ್ರೆಸ್ದಾಗ ಇದ್ದಂಗೆ ಅಲ್ಲ. ಮತ್ತು ಈಗ ಅವರು ನಮ್ಮ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಆರೋಪದ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾನೊಬ್ಬ ಜವಾಬ್ದಾರಿಯಿಂದ ಹುದ್ದೆಯಲ್ಲಿ ಇದ್ದುಕೊಂಡು ಅಧ್ಯಕ್ಷನಾಗಿ ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತಿಗೆದಾರ ಸಾಹೇಬರು, ಮಾಜಿ ಮಂತ್ರಿಗಳು ಮತ್ತು ಮಾಜಿ ಶಾಸಕರು ನಮ್ಮ ಕಾರ್ಯಕರ್ತರಿಗೆ ಕಡೆಗಣಿಸ್ತಾ ಇದ್ದಾರೆ ಅಂತೇನು ಹೇಳಿಕೆ ನೀಡಿದಾರಲ್ಲ, ಅದು ನಮ್ಮ ಗಮನಕ್ಕಂತೂ ಬಂದಿಲ್ಲ. ನಾವು ಕಡೆಗಣಿಸೋದು ಇಲ್ಲ. ನಾವು ಯಾಕೆ ಕಡೆಗಣಿಸೋದಿಲ್ಲಪ್ಪ ಅಂತಂದರೆ, ನಾನೊಬ್ಬ ಅಧ್ಯಕ್ಷನಾಗಿ ಜವಾಬ್ದಾರಿ ಹುದ್ದೆ ಇದ್ದುಕೊಂಡು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥ ನಾಯಕರುಗಳು ಮತ್ತು ಅವರ 2ನೇ ಹಂತದ ನಾಯಕರುಗಳು ನಮಗೆಲ್ಲ ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ. ಅವರು 2024 ಲೋಕಸಭೆ ಚುನಾವಣೆಯಲ್ಲಿ ಅವ್ರಿಗೆ ಕಡೆಗಣಿಸ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಅದು ಅವ್ರು ಹಾಗೆ ಹೇಳಿಕೆ ಕೊಟ್ಟಿದ್ರೆ ಅವ್ರ ವೈಯಕ್ತಿಕ ಹೇಳಿಕೆ, ಅದಕ್ಕೆ ನಾನೇನು ಉತ್ತರ ಕೊಡಲಿಕ್ಕಾಗೋದು. ತಮ್ಮ ಶಾಸಕರು 7 ವರ್ಷ MLA ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ. 7 ವರ್ಷದಲ್ಲಿ ಹಿಂದುಳಿದ ವರ್ಗಗಳಿಗೆ, ಅಹಿಂದ ವರ್ಗಕ್ಕೆ ಯಾರ್ಯಾರಿಗೆ ಏನೇನು ಅಧಿಕಾರ ಕೊಟ್ಟರು, ಪ್ರಕಾಶ್ ಜಮಾದಾರ್ ಅವರನ್ನ ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಅಧ್ಯಕ್ಷರನ್ನು ಬಿಡ ಹೊರತುಪಡಿಸಿದ್ರೆ ಯಾರಿಗೆ ಮಾಡಿದ್ರು ಅಂತ ಒಂದಿಷ್ಟು ಲಿಸ್ಟ್ ಹೇಳ್ಬೋದಾ? ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಲ್ಲಿ ಆಯಕಟ್ಟಿನ ಜಾಗದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಯಾವ ಜಾತಿ ಸಮುದಾಯದ ನಾಯಕರುಗಳಿಗೆ ಕಾರ್ಯಕರ್ತರುಗಳಿಗೆ ಅವಕಾಶ ಕೊಡಬೇಕಂಥದ್ದು ಸಂದರ್ಭ ಬಂದಾಗ, ಕಾರ್ಯಕರ್ತರ ಚರ್ಚೆ ಆದಾಗ, ಆಮೇಲೆ ಯಾವ್ಯಾವ ಸಮುದಾಯಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅವರವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಹೇಳಿ, ಒಂದಿಷ್ಟು ಲಿಸ್ಟ್ ಹೇಳಿ. ಲಿಸ್ಟ್ 7 ವರ್ಷದಲ್ಲಿ ಡೈರೆಕ್ಟರ್ ಇಲ್ಲ ನೋಡು, ಪ್ರವೀಣ್ ಕಲ್ಲೂರ್ ಅಂತ ಅಡವಿನಯ್ಯ ಮಠಪತಿ ಅವರಿಗೆ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು. ನಾ ಏನ್ ಕೇಳ್ತಿ ಎಲ್ಲ ನಾನು ಇದ್ರಾಗ ಏನ್ ಮಾಡ್ಲಕತ್ತಾರ ಅಂದ್ರೆ ಹೇಳೋದು ಯಾರಿಗೆ ಹೇಳ್ತೀರಿ ಹೆಸರು ಉತ್ತರ ಕೊಡೋದು ಹಿಂಗೆ ಹೇಳೋದಕ್ಕೆ ಯಾರೇ ಮಾಡಿ ಹೇಳೋದ್ ಬಗ್ಗೆ ಯಾರಿಗೆ ಇಲ್ಲ ಇದ್ದ ವಸ್ತು ಹೇಳ್ಬೋದು. ಲಿಂಗಾಯತರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದಲ್ಲಿ ಇಲ್ಲಿ ಮಾಡಿಲ್ಲ. ಅಹಿಂದ ವರ್ಗದವರು ಕಾಂಗ್ರೆಸ್ ಪಕ್ಷದಲ್ಲಿ ವೋಟ್ ಹಾಕ್ಲಿಕ್ಕೆ ಮಾತ್ರ ಅಧಿಕಾರ ಮಾತ್ರ ಲಿಂಗಾಯತರು ಕೊಡ್ಬೇಕಾ ಅಂತ ಪ್ರಶ್ನೆ ಇರೋದು ವಿರೋಧ ಪಕ್ಷದವರು. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರೇ ಪಾರ್ಟಿ ಬಗ್ಗೆ ಕೇಳಬೇಡ, ನಿಂದ ಏನದು ವೈಯಕ್ತಿಕ ಸಮಾಜದವ್ರಿಗೆ ಮಾಡಿದೆವು, ಕುರುಬ ಸಮಾಜದವ್ರಿಗೆ ಮಾಡಿದೆವು. ಪಾರ್ಟಿ ಅಧಿಕಾರ ಇರುತ್ತಲ್ಲ, ನಮಗೆ ಯಾವುದೋ ಅಧ್ಯಕ್ಷ ಲಿಂಗಾಯತರಿಗೆ ಕೊಟ್ಟಿಲ್ಲ.
KKRTC KKRTC ಬಿಡಿ, ಅದು ಒಂದು ಹೊರತುಪಡಿಸಿ ಹಾ. ಉಳ್ಕಿದ ಯಾವಾಗ ಮಾಡಿ Society ಅಧ್ಯಕ್ಷರೇ. ಮುನ್ಸಿಪಾಲ್ಟಿ ಹೇಳಿದ್ರೆ ನೀವು ಹಾ. ಮುನ್ಸಿಪಾಲ್ಟಿದಾಗ ಅವ್ರದ್ದು ಏನದ 2A 2E ಕೆಟಗರಿ ಬರ್ತದ. Category ಪ್ರಕಾರ. ಕೆಟಗರಿ ಬಿಟ್ಟು ಲಿಂಗಾಯತ ಕೆಟಗರಿ ಬಂದಾಗ ಬೇರೆಯವ್ರಿಗೆ ಮಾಡ್ಬೋದಾ? ಜನರಲ್ ಬಂದ್ರೆ ಎಲ್ಲರಿಗೂ ಮಾಡ್ಬೋದು ಸರ್. ಜನರಲ್ ಬಂದಾಗ ಮಾಡ್ಯಾರ. ಅದು ಮುಸ್ಲಿಂ ಇಲ್ಲಿ ಸಮಾಜದವ್ರಿಗೂ ನಮ್ಮ ರೌಫ್ ಪಟೇಲ್ರಿಗೆ ಮಾಡ್ಯಾರ. ಅದು- ನೀವು ಅದು ನೆನಪದ ನಿಮಗೆ? ಅದು ಒಂದು ಬಾರಿ ಮಾಡಿ ಒಂದು ಬಾರಿ ಅಂದ್ರೆ ಎಲ್ಲ ಬಾರಿ ಮಾಡ್ತಾರೆ. 5 ವರ್ಷ ಪೌರಸಭೆ ಸಮಾಜದ ಅಧ್ಯಕ್ಷರ ಅವಧಿಯಲ್ಲಿ ಎಲ್ಲ 2 ಬಾರಿ ಲಿಂಗಾಯತರು ಮಾಡಿದ್ದಾರೆ ಅಂತ ಹೇಳೋದು. ಕೋಟಾ ಏನಿರ್ತದ ಕೋಟಾದ ಅಡಿದಾಗೆ ಮಾಡ್ತಾರೆ. ಆ ಕೋಟಾದಾಗ ಬಂದಾಗ ರೌಫ್ ಪಟೇಲ್ರಿಗೆ ಮಾಡ್ಯಾರ. ಅಫ್ಜಲ್ಪುರದಲ್ಲಿ ಲಿಂಗಾಯತರಿಗೆ ಅಂತ ಒಂದು ಕೋಟ ಸಪರೇಟ್ ಇದೆ. ಏನಿಲ್ಲ, ಯಾವಾಗ ಕೋಟಾ ಜನರಲ್ ಬಂದ್ರೆ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕ್ರಿ. ಜನರಲ್ ಬಿಡಿ, ಎಷ್ಟೋ ಜನ ಅದಾರ. ಅವಾಗ ಜನರಲ್ ಅವ್ರಿಗೆ ಲಿಂಗಾಯತರಿಗೆ ಬಿಟ್ಟು ಅವ್ರ ಕೋಟಾ ಬಂದಾಗ ಲಿಂಗಾಯತರಾಗ, ಕೋಟಾ ಬಂದಾಗ ಲಿಂಗಾಯತರಾಗಿಲ್ಲ. ಲಿಂಗಾಯತ ಕೋಟಾದಾಗೂ ಅವ್ರು ಜನರಲ್ ಬಂದಾಗ ಬೇರೆಯವ್ರಿಗೂ ಮಾಡಿ ಉದಾಹರಣೆ ಅವ. ನಾವು ಕೇಳೋದು ಅವಾಗ ಮಾಡಿದ್ರೆ ಉದಾಹರಣೆ ಆಗಿಲ್ಲ. 5 ವರ್ಷದ ಅವಧಿಯಲ್ಲಿ ಅದೇ 2 ಬಾರಿ ರೌಫ್ ಪಟೇಲ್ 5 ಲಿಂಗಾಯತರು ವರ್ಷದಂತೆ ರೌಫ್ ಪಟೇಲ ಮೊದಲಾಗಿಲ್ಲ. ರೌಫ್ ಪಟೇಲ ಜನರಲ್ ಬಂದಾಗ ಯಾರು ಮಾಡಿದ್ರಿ? 1 ವರ್ಷ ಕೊನೆಯದಾಗಿ ಒಂದು ಆಗಿದ್ದಾರೆ. ವರ್ಷ ಕೊನೆ ಅಂದ್ರೆ ನಾವು ಅವ್ರು ಮಾಡ್ಯಾರ ಅಂದ್ರೆ ಮಾಡಿಲ್ಲ ಅದ ಇಲ್ಲ. ಇಲ್ಲ, ಅದು ಇಲ್ಲ, ಮಾಡ್ಯಾರ. ಯಾರು ಈಗ ಮಾಡಿಲ್ಲ. ಇನ್ನೊಂದು ಹೇಳಿದ್ರಿ, ಎಲ್ಲ VSS ಅವ್ರಿಗೆಲ್ಲ ಲಿಂಗಾಯತರು ಯಾರೇನು? ಈಗ ಹಳ್ಳಿಯಲ್ಲಿ VSS ಅದ, ಎಲ್ಲ ಸಮಾಜದವ್ರು ಅದು ಏನದ ಇಷ್ಟು ಜನ ಯಾವ್ಯಾವ ಜಾತಿಯವ್ರಿಗೆ ಅವ್ರ ಜಾತಿ ಅವ್ರಾಗ ಕೂಡ ಆರಿಸಿರ್ತಾರೆ ನಮ್ಗೆ ಇವ್ರ ಅಧ್ಯಕ್ಷ ಆಗ್ಬೇಕಂತೇಳಿ. ಅವಾಗೇನು ಶಾಸಕರ ಪಾತ್ರ ಅದ? ಶಾಸಕರ ಪಾತ್ರ ಇರಲ್ಲ. ಅವ್ರ ಹಳ್ಳಿದಲ್ಲಿ VSS ಅವ್ರ ಪ್ರಾಬಲ್ಯ. ಈಗ ಇಲ್ಲಿ PND ಈ ಸಾರಿ ಆಗಿದ್ದ ಅಧ್ಯಕ್ಷ ಆಗ್ಯಾರ. ಮೊದಲ ಎಲ್ಲ ಅಶೋಕ್ ಕುಟಡಿ ಮೆಂಬರ್ ಮಾಡಿ ಉಪಾಧ್ಯಕ್ಷ ಮಾಡ್ಯಾರ. ಎಲ್ಲರಿಗೂ ಮಾಡ್ಯಾರ. ಪಾಟೀಲ್ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗ ಹೇಳಿ ಸರ್. ಕಾಂಗ್ರೆಸ್ ಪಕ್ಷದಾಗ ಅಶೋಕ್ ಕುಟಡಿ ನಂಬಲ್ಲಿದ್ದಾಗೆ ಮಾಡ್ಯಾರ. ಸರ್ ಇಲ್ಲ ಕರೆಕ್ಟ್ ಅದ.